ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಬೆಂಗಳೂರಿನ ಜನತೆ ಅಭಿವೃದ್ಧಿಗೆ ವಂಚಿತರಾಗಿದ್ದಾರೆ. ಇವತ್ತು ಇದು ಕಾಂಗ್ರೆಸ್ನ ಏನು ಪಾಪ ಕುಮಾರಣ್ಣ ಅವರು BBMP ಅಂತಕ್ಕಂಥದ್ದನ್ನ ರಚನೆ ಮಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ನವರ ಸಾಧನೆ ಏನಪ್ಪ ಅಂತ ಹೇಳಿದ್ರೆ BBMP ಅಂತಕ್ಕಂಥದ್ದನ್ನ ಇವತ್ತು ಹೆಸರು ಬದಲಾವಣೆ ಮಾಡಿ GBA ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. G ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜ್, B ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾಡ್ ರೋಡ್ಸ್, A ಅಂದ್ರೆ ಏನಪ್ಪಾ ಅಂದ್ರೆ A ಖಾತೆ ಸ್ಕ್ಯಾಮು. ಇದು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಬೆಂಗಳೂರು ನಗರದ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ಬೆಂಗಳೂರು ಅಂತಕ್ಕಂಥ ನಗರ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. ಆದರೆ ಇಂಥ ಒಂದು ನಗರಕ್ಕೆ ನೀವು ಪಾಪ ಸರ್ಕಾರದವರು ಸಾಕಷ್ಟು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕರಿತೀರಿ. ಆದರೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕೇವಲ ಕಾಟಾಚಾರಕ್ಕೆ ಕರೀತಕ್ಕಂಥದ್ದು, ಅವರಿಗೆ ಯಾವುದೇ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಇವತ್ತೇನು ಮೂಲಭೂತ ಸೌಕರ್ಯಗಳು ಆ ಕಂಪ್ನಿ ಬಂದು ಬೆಂಗಳೂರಿನಲ್ಲಿ ನೆಲೆಸಬೇಕು ಅಂತಕ್ಕಂಥದ್ದಾದರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರ ಎಷ್ಟು ಹೊಸ ಹೊಸ ಕಂಪ್ನಿಗಳನ್ನ ಇವತ್ತು ಕರೆ ತರಲಿಕ್ಕಾಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ. ಅದೇ ನಮ್ಮ ಪಕ್ಕದ ಆಂಧ್ರ ಪ್ರದೇಶಿನ ರಾಜ್ಯ, ಅಲ್ಲಿ ಒಂದು ಹೊಸ ಪಾಲಿಸಿನೇ ತಗೊಂಡು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಸರ್ಕಾರ. ಪೈಸೆ ಲೆಕ್ಕಾಚಾರದಲ್ಲಿ ಭೂಮಿಯನ್ನ ಕೊಡ್ತೇವೆ, ಕಂಪ್ನಿಗಳು ಬನ್ನಿ ಆಂಧ್ರ ಪ್ರದೇಶಕ್ಕೆ ಅಂತ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಕರೀತಾ ಇದ್ದಾರೆ. ಆದರೆ ಪಾಪ ಇಲ್ಲಿ ಒಬ್ರು ಇದ್ದಾರೆ ಮಹಾನ್ ನಾಯಕರು, ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರದ ಉಸ್ತುವಾರಿ ಮಂತ್ರಿಗಳು. ಇತ್ತೀಚಿನ ದಿನಗಳಲ್ಲಿ ಒಂದು ಘಟನೆ ನಡೀತು. ಬಹುಶಃ ಇಲ್ಲಿ ಮಾಧ್ಯಮದ ಸ್ನೇಹಿತರು ಕೂತಿದ್ದಾರೆ, ನಾನೊಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಆ ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದೆ. ಏನಪ್ಪ ಆ ಘಟನೆ ಅಂದ್ರೆ, ಔಟರ್ ರಿಂಗ್ ರೋಡ್ ನಲ್ಲಿ ಬೆಂಗಳೂರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಒಂದು ತೆರಿಗೆ ಮೂಲದಲ್ಲಿ 800ರಿಂದ 900 ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಮಾಡ್ತಾರೆ. ಆದ್ರೆ ಅಂತ ಒಂದು ದೊಡ್ಡ ಕಂಪ್ನಿಗಳು ಇರ್ತಕ್ಕಂಥ ಆ ಒಂದು ಜಾಗದಲ್ಲಿ, ಆ ಒಂದು ಔಟರ್ ರಿಂಗ್ ರೋಡ್ ಅಲ್ಲಿ ಒಬ್ಬ ದೊಡ್ಡ ಕಂಪ್ನಿಯ CEO ಒಂದು ಎಕ್ಸ್ ಖಾತೆನಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಪ್ರತಿನಿತ್ಯ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿನಿತ್ಯ ಏನು ಮನೆಯಿಂದ ಆಫೀಸ್ಗೆ ಬರ್ತಾರೆ, ಆಫೀಸಿಂದ ಮನೆಗೆ ತೆರಳ್ತಾರೆ. ಇಲ್ಲಿ ರಸ್ತೆ ಯಾವುದು, ಅಥವಾ ಇಲ್ಲಿ ಚರಂಡಿ ಎಲ್ಲಿದೆ, ಅಥವಾ ಇಲ್ಲಿ ಯಾವ ರೀತಿ ನಾವು ಸಂಚರಿಸಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಧೂಳು ಎದ್ದೇಳ್ತದೆ. ಮಗಕ್ಕೆ ಕರ್ಚೀಫ್ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ನಮ್ಮ ಕಂಪ್ನಿಯವರು 2 ತಾಸು 2 ಗಂಟೆ ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ ಸಂಚಾರ ಮಾಡ್ತಕ್ಕಂಥ ಪರಿಸ್ಥಿತಿ ಔಟರ್ ರಿಂಗ್ ರೋಡ್ ಅಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಅಸಹಾಯಕದ ಮಾತುಗಳನ್ನ ಆ ಕಂಪನಿಯ ಒಬ್ಬ CEO ಆಡಿದಂತ ಸಂದರ್ಭದಲ್ಲಿ ಈ ರಾಜ್ಯವನ್ನ ಜೊತೆಯಲ್ಲಿ ಬೆಂಗಳೂರು ನಗರವನ್ನ ಪಾಪ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳ ಕಡೆಯಿಂದ ನಾವೆಲ್ಲ ಏನು ಅಪೇಕ್ಷೆಯನ್ನ ಇಟ್ಕೊಳ್ಬೇಕಾಗಿತ್ತು ಅಂತ ಕಂಪನಿಯ ಒಂದು CEOಗೆ ಸೌಹಾರ್ದಿತ್ವ ಕರೆದು ಭೇಟಿ ಮಾಡಿ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನಗೊಂದು ಸಮಯ ಅವಕಾಶ ಕೊಡಿ, ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನ ಸರಿಪಡಿಸ್ಕೊಡ್ತೇನೆ, ಮತ್ತೆ ಇನ್ ಯಾವುದೇ ರೀತಿ ನೀವು ದುಡುಕಿ ನಿರ್ಧಾರವನ್ನ ತಗೊಂಡ್ಬೇಡಿ, ನಮ್ಮ ಬೆಂಗಳೂರು ನಗರದಲ್ಲೇ ಇರಬೇಕು ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸ್ಬೇಕಾಗಿತ್ತು. ಅಥವಾ ಅವರ ಹೇಳಿಕೆ ಬಹುಶಃ ನ್ಯಾಷನಲ್ ಮೀಡಿಯಾಗಳೆಲ್ಲ ದೊಡ್ಡ ಚರ್ಚೆ ಆಯ್ತು. ಯಾವ ಒಂದು ಕಂಪ್ನಿ CEO ಅವನ ಅಸಹಾಯಕತೆಯನ್ನ ಹೊರಗಾಕ್ದ, ಅವನನ್ನ ನೀನು ಬೇಕಾದ್ರೆ ಈ ಬೆಂಗಳೂರು ನಗರದಲ್ಲಿ ಇದ್ರಷ್ಟು ಬಿಟ್ರಷ್ಟು ನೀನು ಹೋಗಬಹುದು, ನನಗೆ ಬ್ಲಾಕ್ ಮೇಲ್ ಅಂತಕ್ಕಂಥದ್ದು ನಡೆಯೋದಿಲ್ಲ ಅಂತಕ್ಕಂಥ ಧಮಕಿಯನ್ನ ಹಾಕಿ ದೌರ್ಜನ್ಯವನ್ನ ಎಸೆತಾ ಇರ್ತಕ್ಕಂಥ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು. ಇದನ್ನೇ ನೋಡ್ತಾ ಕಾದು ಕುಳ್ತಾ ಆಂಧ್ರ ಪ್ರದೇಶಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡುರವರ ಸುಪುತ್ರರು ಅವರು ಅದಕ್ಕೆ ಮತ್ತೆ ಮರು ಟ್ವೀಟ್ ಅನ್ನ ಮಾಡ್ತಾರೆ. ಆ CEO ಏನಿದ್ದಾರೆ, ಆ ಕಂಪನಿಯ CEO, ಬನ್ನಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ, ಆಂಧ್ರ ಪ್ರದೇಶಕ್ಕೆ ಬನ್ನಿ, ನೀವು ಕೇಳಿದ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೇವೆ, ನಿಮ್ಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬೆಂಗಳೂರು ನಗರದ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗಿ ಒಡ್ಡಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು. ಇನ್ನೊಂದು ಪಾಪ 3 ವರ್ಷದ ಹಿಂದೆ ಒಂದು ಮಾತು ಹೇಳಿದ್ರು, ಅದೆಂಥದೋ ಸ್ಕೈಡೆಕ್ ಕಟ್ತೀನಿ ಅಂತ ಹೇಳಿದ್ರು.
3 ವರ್ಷದ ಹಿಂದೆ. ಇಲ್ಲಿವರೆಗೂ ಆ ಪುಣ್ಯಾತ್ಮ ಒಂದು ಇಟ್ಕೆ ಕಟ್ಟಕ್ಕಾಗಿಲ್ಲ. ಸ್ಕೈಡೆಕ್ ಬಹಳ ದೂರದ ಮಾತು. ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಅಲ್ಲಣ್ಣ ಸ್ಕೈಡೆಕ್ ಕಟ್ಟಿ ಏನು ಪ್ರಯೋಜನ ಇದೆ? ಕೆಳಗಡೆ ಭೂಮಿ ಮೇಲೆ ಪ್ರತಿನಿತ್ಯ ಸಮಸ್ಯೆನೇ ಎದುರಿಸ್ತಾ ಇರ್ತಕ್ಕಂಥ ಈ ಪುಣ್ಯಾತ್ಮರು ಬೆಂಗಳೂರು ನಗರದ ನಾಗರಿಕರ ಸಮಸ್ಯೆನೇ ನೀನು ಆಲಿಸ್ತಕ್ಕಂಥದ್ದಕ್ಕಾಗ್ತಾ ಇಲ್ಲ. ಇನ್ನಲ್ಲೆಲ್ಲೋ ಆಕಾಶದಲ್ಲಿ ನಿಂತ್ಕೊಂಡು ಕಸದ ರಾಶಿಯನ್ನ ಗಮನಿಸೋದಕ್ಕೆ, ಅಥವಾ ಏನು ರಸ್ತೆಯಲ್ಲಿ ಇವತ್ತು ಗುಂಡಿಗಳು ಬಿದ್ದಿದೆ ಅದನ್ನ ನೋಡೋದಕ್ಕೆ ನಾವು ಸ್ಕೈಡೆಕ್ ಅನ್ನ ಕಟ್ಟಬೇಕಾ? ನೀವು ಯಾವ ಪುರುಷಾರ್ಥ ಕಟ್ಟಬೇಕಣ್ಣ ನೀನು ಸ್ಕೈಡೆಕ್? ಇವತ್ತು ಕಸದ ರಾಶಿ ಅಲ್ಲಿ ನಮ್ಮ ಮಂಡೂರು ಮತ್ತೆ ಬೆಳ್ಳಳ್ಳಿಯಲ್ಲಿ ಕಸದ ರಾಶಿಯ